ಶಂಭು, ಗಾಡಿ ನಿಲ್ಸು. ನೀನ್ ಹೇಳಿ. ಶಂಭು, ನೀ ಹೊರಡು. ಓಕೆ ಮೇಡಮ್. ಅಲ್ಲ, ನನ್ನ ಗಾಡಿಯಿಂದ ಯಾಕೆ ಇಳಿಸಿದ್ರಿ? ನಡಿಬೇಕು ಅನ್ನಿಸ್ತು. ಅಲ್ಲ, ನಡಿಬೇಕು ಅನ್ಸಿದ್ದು ನಿಮ್ಗೆ, ನನ್ನ ಯಾಕೆ ಇಳಿಸಿದ್ರಿ? ನಿಮ್ ಜೊತೆನೆ ನಡಿಬೇಕು ಅನ್ನಿಸ್ತು. ಕಾರಲ್ಲಿ ಓಡಾಡೋ ನಿಮ್ಮಂತವ್ರಿಗೆ ನಡಿಬೇಕು ಅನ್ನೋ ಆಸೆ, ನಡೆದಾಡೋ ನಮ್ಮಂತವ್ರಿಗೆ ಕಾರಲ್ಲಿ ಓಡಾಡ್ಬೇಕು ಅನ್ನೋ ಆಸೆ. ಬಾಲು, ನೀನ್ ನನ್ ಜೊತೆ ಇದ್ರೆ ಏನೋ ನನ್ಗೆ ಗೊತ್ತಿಲ್ದೇ ಇರೋ ಕಾನ್ಫಿಡೆನ್ಸ್. ಆ ಕಾನ್ಫಿಡೆನ್ಸ್ ಯಾವಾಗ್ಲೂ ಇರ್ಲಿ ಅಂತ ಆ ದೇವರಲ್ಲಿ ಬೇಡ್ಕೋತೀನಿ. ಥ್ಯಾಂಕ್ಸ್. ಅದೃಷ್ಟ ಅಂದ್ರೆ ಇದೇ ನೋಡಿ. ನನ್ ಮಗ ಯಾವ್ದ್ರ ಕಡಿಮೆ ಇದಾನೆ. ಯಜಮಾನ್ರೆ, ನೀವು ಆರೋಗ್ಯದ ಕಡೆ ಗಮನ ಕೊಡುವುದು. ಆಯ್ತು ಬಿಡಪ್ಪ. ಲಕ್ಷ್ಮಿ, ಯಾಕಮ್ಮ ಒಂಥರ ಇದೆಯಾ? ನಾವು ನಿನಗೋಸ್ಕರನೇ ಕಾಯ್ತಾ ಇದೀವಿ. ಬಾ. ಲಕ್ಷ್ಮಿ, ಇನ್ ಮುಂದೆ ನಿಮ್ಮ ಮಾವನ ಮಧ್ಯೆ ಯಾವ ರೀತಿ ಮನಸ್ತಾಪ ಗಲಾಟೆನೂ ಇರೋದಿಲ್ಲ. ಇವತ್ತಿನಿಂದ ಮೇಲ್ಕೋಟೆ ನಮ್ಮನೆಯವನು. ಅರ್ಥವಾಗ್ಲಿಲ್ವಮ್ಮ? ಇಷ್ಟು ದಿನ ಈ ಮನೆಗೆ ನೀನು ಲಕ್ಷ್ಮಿ ಆಗಿದ್ದೆ, ಇನ್ ಮುಂದೆ ಮೇಲ್ಕೋಟೆ ಮನೆಗೆ ಮಹಾಲಕ್ಷ್ಮಿ ಆಗ್ತೀಯ. ಯಾಕಮ್ಮ? ಸಂಬಂಧಗಳು ಮುರಿದ್ರು ಅದು ಶಾಶ್ವತ ಅಲ್ಲ, ಮತ್ತೆ ಸೇರ್ಲೇಬೇಕು. ಎಲ್ಲ ನೀನು ಒಳ್ಳೇದಕ್ಕಮ್ಮ. ನನ್ನ ಸೊಸೆ, ಮುದ್ದಿನ ಸೊಸೆ. ಲೇ ಮಗನೇ, ನೋಡೋ ನೋಡೋ. ಹೋಗಪ್ಪ, ನಾಚಿಕೆ ಆಗುತ್ತೆ. ಮಗನೇ, ನಾಚ್ಕೋಬೇಕಲ್ಲ ನೀನು ಲಕ್ಕಣೋ. ರಂಬೆ, ಊರ್ವಶಿ, ಮೇನಕೆ ನಾಚ್ಕೋಬೇಕು ನನ್ನ ಸೊಸೆ ನೋಡಿ. ಅಲ್ವೇನಮ್ಮ? ನಿಮ್ ಮಾವನ್ ಕಾಲ್ ಮುಟ್ಟಿ ನಮಸ್ಕಾರ. ಬಾ ಅಮ್ಮ, ಬಾ ಬಾ. ಏನ್ ಯೋಚನೆ ಮಾಡ್ತಾ ಇದೀಯಾ? ಆಶೀರ್ವಾದ ತಗೊಮ್ಮ. ಬಾ ಅಮ್ಮ, ಬಾ. 10 ಮಕ್ಕಳನ್ನ ಎತ್ಬಿಡಮ್ಮ. ಬಿದ್ರಕೋಟೆ, ಬಾಗಲಕೋಟೆ, ಹೊಸಕೋಟೆ, ಕಲ್ಲಿಕೋಟೆ, ಇರೋ ಬರೋ ಕೋಟೆ ಎಲ್ಲಾನು ನಮ್ಮ ಹತ್ರನೇ ಇರ್ಬೇಕು. ಬಾಯ್ಜೆ ಕೊಡಮ್ಮ. ಸಸ್ಯ ನಾಚ್ಕೊಬಿಟ್ಲು. ಇನ್ನು ಮುಂದೆ ನಿನ್ನ ಅಗತ್ಯವಿಲ್ಲ. ಇವತ್ತು ರಾತ್ರಿ ಇದ್ದು ನಾಳೆ ಹೊರಡ್ಬೋದು. ಸರಿ ಸರ್. ಏನ್ ಪರ್ಸನಲ್? ಏನಿಲ್ಲ, ಇವತ್ತಿದ್ದು ನಾಳೆ ಹೊರಡ್ಬೋದು. ಏನ್ ಡಾಕ್ಟರ್, ನೀವು ಒಳ್ಳೆ ಪೇಷಂಟ್ ಗೆಲ್ದಂಗೆ ಹೇಳ್ತಿರಲ್ಲ. ನಮ್ ಸೊಸೆಗೆ ಎಷ್ಟು ಹೆಲ್ಪ್ ಮಾಡ್ತಾರೆ ಇವರು. ಬಾಲೋ, ನಾಳೆ ನಮ್ ಲಕ್ಷ್ಮಿ ನಿಶ್ಚಿತಾರ್ಥ, ಇದ್ಬಿಟ್ಟು ಮುಗಿಸ್ಕೊಂಡು ಹೋಗು. ನೀವು ಮಾತಾಡ್ತಾ ಇರಿ, ಬಂದೆ. ನೋಡ್ದ, ನೀನು ಅವತ್ತು ಅವಳಿಗೋಸ್ಕರ ನನ್ ಕಾಲರಿಗಿದೆ. ಇವತ್ತು ನಿನ್ ಕಣ್ಣೆದ್ರಿಗೆ ಅವಳು ನನ್ ಕಾಲಿಡಿದ್ಲು. ಕಾಲಿಡ್ಕೊಂಡು ಅಂತ 1,00,00,000 ರೂಪಾಯಿ ಬಿಟ್ಬಿಡ್ತೀನ. ನನ್ನ ಮಗನ ಹಣೆಗೂ ಬಿಡಲ್ಲ. ಲುಕ್ ಜಾಸ್ತಿ ಆಯ್ತು, ಸ್ವಲ್ಪ ಕಡಿಮೆ ಮಾಡ್ಕೋ. ಮದ್ವೆ ಆಗ್ಲಿ, ಆಸ್ತಿ ನನ್ ಕೈಗೆ ಬರ್ಲಿ. ಲಕ್ಷ್ಮಿನ ಆಸ್ತಿನ ನಿನ್ ಕೈ ಕೊಡ್ತೀನಿ. ನಿನ್ ಕೈಯಾರೆ ಗಂಗೆಗೂ ತುಂಗೆಗೂ ಪುಣ್ಯ ಬರ್ತದೆ. ಸರಿಯಾಗಿ ಹೆಂಗೆ ಪೆಕ್ಕರಂಗ ಆಡ್ತಾನ ನೋಡು. ಪೆಕ್ಕರು ಮುಂಡೆ ಕಳ್ಳನ್ ಕರ್ಕ ಬಂದ್ ಖಜಾನೆ ಕಾವಲ್ಗಿಟ್ಟವರಲ್ಲ. ಸುಮ್ಮನೆ ಬನ್ನಿ. ಒಳಗಡೆ ಊಟ ತಣ್ಣಗಾಗುತ್ತೆ. ನಡಿಯಮ್ಮ, ನಡಿಯಮ್ಮ. ವಿಚಿತ್ರ ಅನ್ಸುತ್ತಲ್ವಾ? ಬಾ.
ಇರೋ ಜನನೇ ಹಾಗೆ. ನೀವೇನು ಯೋಚನೆ ಮಾಡಬೇಡಿ. ನಿಮ್ಮ ಒಳ್ಳೆ ಮನಸ್ಸಿಗೆ ನೀವೆಲ್ಲಿದ್ರೂ ಚೆನ್ನಾಗಿರ್ತೀರ. ನಾನು ತುಂಬಾ ದಿನದಿಂದ ಯಾರ ಮನೇಲಿದ್ದೀನಿ. ಇಲ್ಲೆಲ್ಲರೂ ರಾಜನ್ ತರ ಇರ್ತಾರೆ, ಆದ್ರೆ ಯಾರಿಗೂ ಆ ತರ ಮನಸ್ಸಿಲ್ಲ. ನಾನ್ ನಿಮ್ಮಲ್ಲಿ ರಾಜನ್ ನೋಡಿದೆ. ಕತ್ತಿ ಹಿಡ್ಕೊಂಡು ರಾಜನಲ್ಲ, ಕರುಣೆ ಪ್ರೀತಿ ಇರೋ ಮಹಾರಾಜನ. ಇವತ್ತೇನು ಈ ತರ ಮಾತಾಡ್ತಿದ್ದೀನಿ ಅಂತ ನೋಡ್ತಿದ್ದೀರಾ ಸರ್? ನಾನ್ ಕಾರ್ಟೂನ್ ತರ ಇರ್ಬೋದು, ಕೆಟ್ಟವನಲ್ಲ. ಇವತ್ತು ಅವರು ನಿಮ್ಮನ್ನ ಆಚೆ ಹೋಗುವಂದ್ರಲ್ಲ, ಆ ಕ್ಷಣದಿಂದ ಮನಸ್ಸು ಭಾರ ಆಗ್ತಾ ಇದೆ. ನಿಮ್ಮಂತ ಗುಣವಂತರ ಉಳಿಸ್ಕೊಳಕ್ ಆಗಲ್ಲ ಈ ಹಣವಂತರಿಗೆ. ನಿಮ್ಮನ್ನ ನೋಡ್ತಾ ಇದ್ರೆ ನಿಜವಾದ ಮನಸ್ಸಿಗೆ ತುಂಬಾ ನೋವಾಗುತ್ತೆ. ಮನುಷ್ಯನ ಡ್ರೆಸ್ ಕೋಡು. ಅವ್ನು ಚಿಕ್ಕವನಿದ್ದಾಗ ಚಡ್ಡಿ ಹಾಕ್ತಾನೆ, ದೊಡ್ಡವನಾದ್ಮೇಲೆ ಪ್ಯಾಂಟ್ ಹಾಕ್ತಾನೆ. ವ್ಯಕ್ತಿ ಬೆಳೆದಂಗೆಲ್ಲ ಅವನ ಡ್ರೆಸ್ಸು ಅಡ್ರೆಸ್ಸು ಎಲ್ಲ ಬದಲಾಗುತ್ತೆ. ಗುಡ್ ನೈಟ್. ಸರ್, ಅದು ಲಕ್ಷ್ಮಿಗೆ ಯಾರೋ ಕೊಲೆ ಮಾಡತಾ ಕನ್ಸ್ ಬಿತ್ತು, ಅದಕ್ಕೆ ಭಯ ಬಿದ್ದಿಲ್ ಬಂದ. ಏನ್ ತಿಕ್ಲು ತಿಕ್ಲು ಕನ್ಸಯ್ಯ ನಿಂದು? ಚಿಲಕ ಹಾಕಿದ್ಯಲ್ಲ, ಒಳಗೆ ಯಾಕೆ ಬಂದ? ಓಹೋ, ಕಿಟಕಿ ನುಗ್ ಬಂದ್ಯಾ? ಇಲ್ಲ ಸರ್, ಲಕ್ಷ್ಮಿ ಪ್ರಾಣಕ್ಕೆ ಅಪಾಯ ಆಯ್ತು, ಅದಕ್ಕೋಸ್ಕರ ನಾನು ಬಂದಿದ್ದೆ ಸರ್. ದಯಮಾಡಿ ತಪ್ಪು ತಿಳ್ಕೊಂಬಿಡಿ. ಯಾರು? ನೀನಾ? ಅರ್ಧ ರಾತ್ರಿ ನಿಂಗೇನ್ ಕೆಲಸ ಇಲ್ಲಿ? ಸ್ವಲ್ಪ ಗ್ಯಾಪ್ ಕೊಟ್ಟಿರೋ ಸೊಸೆಗೆ ರೇಪ್ ಮಾಡ್ಬಿಟ್ರನಲ್ಲ. ಏಯ್, ಈ ಅರಮನೆಯಲ್ಲಿ ಅನ್ನ ತಿಂದಿರೋ ಕೃತಜ್ಞತೆ ಬೇಡ ನಿಂಗೆ? ಕಣ್ಣು ಸೊಸೆ ಇವರಾಡಿ ಅರಮನೆಗೆ ಎಂತ ದುರ್ಗತಿ ಬಂತಪ್ಪ. ಹೇಳಪ್ಪ, ಕೇಳೋ, ನಿನ್ಗೆ ಏನ್ ಬೇಕು ಕೇಳಯ್ಯ. ಹಣ, ಆಸ್ತಿ, ಅಂತಸ್ತು ಏನ್ ಬೇಕು ಕೇಳಪ್ಪ. ಬೇಡಪ್ಪ, ಬೇಡ, ನನ್ನ ಸೊಸೆಗೆ ಏನೂ ಮಾಡ್ಬೇಡಪ್ಪ. ನಿನ್ ಕಾಲಪ್ಪ. ಇವ್ನು ನಾಟಕ ಮಾಡ್ತಿದ್ದಾನೆ. ಇವನು ಲಕ್ಷ್ಮಿನ ಕೊಲ್ತೀನಿ ಅಂತ ನನ್ನ ಹತ್ರ ಹೇಳಿದಾನೆ ಸರ್. ಏನೋ ಮಾತಾಡ್ತಿದ್ಯಾ? ಏನ್ ಫುಲ್ ಟೈಟ್ ಆಗಿ ಬಂದಿದ್ಯಾ? ಇಲ್ಲ ಸರ್, ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಸರ್. ಇವನು ಲಕ್ಷ್ಮಿನ ಕೊಲ್ತೀನಿ ಅಂತ ನನ್ನ ಹತ್ರ ಹೇಳಿದಾನೆ ಸರ್. ಲಕ್ಷ್ಮಿ, ಲಕ್ಷ್ಮಿ, ನೀನಾದ್ರೂ ಹೇಳು ಲಕ್ಷ್ಮಿ, ಪ್ಲೀಸ್ ಲಕ್ಷ್ಮಿ.
ಹೇಳೋದು ಮೊದ್ಲು ನೀನ್ ಹೇಳ. ಏಯ್ ಏನ್ ಕದಿಬೇಕಂತ ಬಂದಿದೀಯ ಹೇಳೋ, ಹೇಳಲೇ. ನೋಡಿ, ನೀವು ಯಾರು ನನ್ನ ನಂಬದೇ ಇದ್ರೂ ಪರವಾಗಿಲ್ಲ, ಇವನ್ನ ಮಾತ್ರ ನಂಬೇಡಿ. ಲಕ್ಷ್ಮಿ, ಇವನಂತರ ಪಾಪಸ್ ಕಳ್ಳಿದ್ದಂಗೆ ಮೈಯೆಲ್ಲ ಮುಳ್ಳು. ನಿನ್ನ ಕೈ ಮುಗಿತೀನಿ, ಇವನ್ನ ಮಾತ್ರ ನಂಬೇಡ. ಮುಚ್ಚ ಬಾಯಿ. ದೊಡ್ಡವರು ಚಿಕ್ಕವರನ್ನು ನೋಡ್ದೆ ಹೋಗ ಬರೋ ಅಂತೀಯ? ಅವನಂತರ ಏನೋ ಮಾತು, ತಳ್ಳೋ ಆಚೆಗೆ. ಸರ್, ನನ್ನ ಮಾತು ಕೇಳಿ ಸರ್, ಪ್ಲೀಸ್. ಸರ್, ದಯವಿಟ್ಟು ನನ್ನ ಮಾತು ಕೇಳಿ, ಇವನ್ನ ಮಾತ್ರ ನಂಬೇಡಿ. ನೀನು ಬೆಂಗಳೂರಲ್ಲಿ ನಮ್ಮ ಮನೆ ಹತ್ರ ಬಂದಿದ್ದಾಗಲೇ ಪೊಲೀಸರು ಹಿಡ್ಕೊಟ್ಟಿದ್ರೆ ನೀನ್ ಎಲ್ಲಿವರೆಗೂ ಬರ್ತಿರ್ಲಿಲ್ಲ. ಇಂಥ ಫುಟ್ಪಾತ್ ನನ್ನ ಮಕ್ಕಳು ಸೇರಿಸಿದ್ರೆ ಹಿಂಗೆ ಆಗೋದು. ಏನ ನೋಡ್ತಿದ್ಯಾ? ಹೋಗೋ.